ನಟ ದರ್ಶನ್ ಮತ್ತು ಸಹಚರರಿಗೆ ಸುಮಾರು 14 ದಿನಗಳ ಕಾಲ ಜುಲೈ 4ರವರೆಗೂ ನ್ಯಾಯಾಂಗ ಬಂಧನ ನೀಡಿತ್ತು ಕೋರ್ಟ್. ಅದಾದ ಬಳಿಕ ಮತ್ತೊಮ್ಮೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂಥ NM ಸುರೇಶ್ ಅವರು ಇದ್ದಾರೆ. ಸರ್, ಈಗ ತುಂಬ ತೊಂದರೆಗಳಾಗ್ತಿದೆ ಇಂಡಸ್ಟ್ರಿಯಲ್ಲಿ, ಎಸ್ಪೆಷಲಿ ತುಂಬ ಜಾಸ್ತಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಡೆವಿಲ್ ಸಿನಿಮಾದ ನಿರ್ದೇಶಕ ಕಮ್ ನಿರ್ಮಾಪಕರಾದಂಥ ಮಿಲ್ನಾ ಪ್ರಕಾಶ್ ಅವರಿಗೆ. ಒಬ್ಬ ನಿರ್ಮಾಪಕರಾಗಿ ಅವರು ತುಂಬ ಕಷ್ಟದಲ್ಲಿದ್ದಾರೆ ಇವತ್ತು, ದರ್ಶನ್ ಅವರು ಒಳಗಡೆ ಹೋಗಿರೋದ್ರಿಂದ. ಸೊ ನೀವು ಒಬ್ಬ ನಿರ್ಮಾಪಕರಾಗಿ ಅವ್ರಿಗೆ ಯಾವ ರೀತಿಯಾದಂಥ ಮಾನಸಿಕವಾಗಿ ಸ್ಟ್ರೆಂತ್ ತುಂಬುವಂಥ ಕಾರ್ಯ ಮಾಡ್ತಿದ್ದೀರಾ ಫಿಲ್ಮ್ ಚೇಂಬರ್ ಕಡೆಯಿಂದ ಅಂತಕ್ಕಂಥ? ಸರ್, ದರ್ಶನ್ ಇನ್ಸಿಡೆಂಟ್ ಆದಮೇಲೆ ನಮಗೆ ನಾನು ಭೇಟಿ ಮಾಡಿಲ್ಲ, ಬಟ್ ಆದರೆ ನಾವು ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಮಿಲ್ನಾ ಪ್ರಕಾಶ್ ಅವರು ಅದನ್ನೇನು ಪೊಲೀಸ್ನವ್ರು ವಿಚಾರಣೆ ಮಾಡೋದನ್ನ ನಾನು ಮಾಧ್ಯಮದನ್ನು ಓಡಿ ತಿಳ್ಕೊಂಡಿದ್ದೀನಿ ಅಷ್ಟೇ. ಅಲ್ಲೋ ಒಂದು ಮೂಲೆಯಲ್ಲಿ ನಾವು ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಐ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ದಿ ಪ್ರೊಡ್ಯೂಸರ್ಸ್ ವೆಲ್ಫೇರ್. ಯಾರೇ ಆಗಲಿ ನಿರ್ಮಾಪಕ, ಅವರೇ ಬಂದು ನಾವು ಯಾವತ್ತೂ ಹಿಂಗೆ ಕಷ್ಟ ಇದೆ, ಹಂಗಾಗಿದೆ, ತೊಂದರೆ ಇದೆ ನಮಗಂತೂ ಕೇಳಿಲ್ಲ. ಬಟ್ ಆದರೆ ನಾನು ಅವ್ರು ಒಳ್ಳೇದಾಗಲಿ ಅಂತ ಹಾರೈಸಿ. ಯಾಕಂದರೆ ದರ್ಶನ್ ಅಂತ ಸಿನಿಮಾ ಮಾಡಬೇಕು ಅಂದರೆ ಇಟ್ ರಿಕ್ವೈರ್ಸ್ ಹ್ಯೂಜ್ ಅಮೌಂಟ್, ದಟ್ ಈಸ್ ಇನ್ ಕ್ರೋರ್ಸ್, ಮೆನಿ ಕ್ರೋರ್ಸ್. ಈಗಾಗಲೇ 60 to 70% ಶೂಟಿಂಗ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. 70% ಶೂಟಿಂಗ್ ಆಗಿದೆ ಅಂದರೆ ಬಹುಶಃ ಅವ್ರು ಆಲ್ರೆಡಿ ಹೆವಿ ಅಮೌಂಟ್ ಖರ್ಚು ಮಾಡಿರ್ತಾರೆ. 30-40 ಕೋಟಿ ಖರ್ಚಾಗಿದೆ ಅಂತ ನಾನು ಭಾವಿಸ್ತೀನಿ, ಅದು ಗೊತ್ತಿಲ್ಲ. ಇಲ್ಲ ಸರ್, ನನಗೆ ಬಂದ ಮಾಹಿತಿಗಳ ಪ್ರಕಾರ 20% ಆಫ್ ದ ಮೂವಿ ಅಷ್ಟೇ ಅಂತ ಶೂಟಿಂಗ್ ಆಗಿರೋದು. ಜಸ್ಟ್ ಒಂದು ಶೆಡ್ಯೂಲ್ ಅಷ್ಟೇ ಶೂಟಿಂಗ್ ಆಗಿದೆ, 2ನೇ ಶೆಡ್ಯೂಲ್ ಕಮೆನ್ಸ್ ಆಗಿತ್ತು, ಅಷ್ಟರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂತು ಅಂತಕ್ಕಂಥದ್ದು. ಏನೇ ಆದರೂ ಕೋಟಿಗಳಲ್ಲೇ ಕಮಿಟ್ಮೆಂಟ್ ಇರುತ್ತೆ. 1 ಕೋಟಿನೇ ಆಗಲಿ ಬಿಡಿ, 5 ಕೋಟಿನೇ ಆಗಲಿ, 10 ಕೋಟಿ, ಯು ಥಿಂಕ್ ಇಟ್ ಇಸ್ ಸ್ಮಾಲ್ ಅಮೌಂಟ್? ಮತ್ತು ದಟ್ ಆಲ್ಸೋ ವೆರಿ ಕೌಂಟಬಲ್ ಅಲ್ವಾ, ವ್ಯಾಲ್ಯೂಯಬಲ್ ಮನಿ. ನಾವು ಮನಿ ವ್ಯಾಲ್ಯೂ ಇಸ್ ಮೋರ್. ಇವತ್ತು 10 ರೂಪಾಯಿ ಯಾರು ನಮಗಿಲ್ಲ ಅಂದರೆ ಯಾರು ಕೊಡೋದಿಲ್ಲ. ಅಷ್ಟು ಅಮೌಂಟ್ ಮಾಡಿ ಬಂಡವಾಳ ಹಾಕಿ ಅದು ಅಡ್ವಾನ್ಸ್ಗಳು ಕೊಟ್ಟಿರ್ತಾರೆ, ಪೇಮೆಂಟ್ಗಳು ಆಗಿರ್ತಾರೆ, ಅದೆಲ್ಲ ಹಿಡನ್ ಸೀಕ್ರೆಟ್ ಇರುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ನನಗೆ ಅಧಿಕಾರ. ನಾನು ಒಂದೇ ಒಂದು ವರ್ಡ್ ಐ ಕ್ಯಾನ್ ಟೆಲ್, ಅವ್ರು ಒಳ್ಳೇದಾಗಲಿ, ಸಿನಿಮಾ ರಿಲೀಸ್ ಆಗಬೇಕು, ಅವ್ರು ಹಾಕಿದ ಬಂಡವಾಳ ದುಡ್ಡು ಬರಬೇಕು, ಅವ್ರ ಟೆನ್ಷನ್ಸ್ ರಿಲೀಫ್ ಆಗಲಿ. ಅವ್ರು ನಿನ್ನೆ ಕೂರಿಸಾಗ ಮನಸ್ಸು ನೋಡಿದೆ, ಟಿ ವಿಯಿಂದ ನಾನು ಕೊಡಿದಾಗ ಇರುತ್ತೆ. ಕಾಮ್ ಇಸ್ ಎ ವೆರಿ ಕಾಮ್ ಫೆಲೋ. ವೆರಿ ಒಂದು ಕಡೆ ಅಯ್ಯೋ ನಾನು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ, ಕೋಟ್ಯಾಂತರ ರೂಪಾಯಿ ಅವರಿಗೆ ರೆಮ್ಯುನರೇಷನ್ ಕೊಟ್ಟಿದ್ದೀನಿ, ನನ್ನ ಸಿನಿಮಾ ಯಾವಾಗ ಮತ್ತೆ ಶುರುವಾಗುತ್ತೋ ಅಂತಕ್ಕಂಥ ಒಂದು ಆತಂಕದಲ್ಲಿ ಮಿಲ್ನಾ ಪ್ರಕಾಶ್ ಅವರು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೊಲೆ ಆದ ಬಳಿಕ ನಟ ದರ್ಶನ್ ಅವರು 1 ದಿನದ ಶೂಟಿಂಗಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಆ ನಂತರ ಅವರು ಪೊಲೀಸ್ ಕಸ್ಟಡಿಗೆ ಅವ್ರನ್ನ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಿನ್ನೆ ಕೂಡ ಮಿಲ್ನಾ ಪ್ರಕಾಶ್ ಅವ್ರನ್ನ ವಿಚಾರಣೆ ಕರೆದಿದ್ರು, ಇವತ್ತು ಮಗದೊಮ್ಮೆ ವಿಚಾರಣೆ ಕರೆದಿದ್ದಾರೆ. ಏನು ಹಣಕಾಸಿನ ವ್ಯವಹಾರ ಯಾವ ರೀತಿ ಆಗಿತ್ತು ಎಲ್ಲವೂ ನಮಗೆ ಸ್ಪಷ್ಟವಾಗಿ ವಿತ್ ಪ್ರೂಫ್ಗಳು ನಮಗೆ ಬೇಕು ಅಂತಕ್ಕಂಥ ಒಂದು ವಿಚಾರಣೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಸರ್, ಪೊಲೀಸರು ಇಂಟ್ರಾಗೇಷನ್ ಮಾಡೇ ಮಾಡ್ತಾರೆ ಸರ್. ಅಮೌಂಟ್ ಹೆಂಗೆ ಬಂತು, ಇವರೇನ ಕೊಟ್ಟಿದ್ರೆ ಅದು ಪೊಲೀಸ್ ಸಂಗತಿ, ಅದು ನಂದಲ್ಲ. ಅವ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡಬೇಕು ಅಂತ ಅವರು ಪೊಲೀಸ್ ದೇ ಗಾಟ್ ದೇರ್ ಓನ್ ಸಿಸ್ಟಮ್ ಆಫ್ ಕಲೆಕ್ಟಿಂಗ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಕರೆದಿರ್ಬೋದು ಅಷ್ಟೇ. ಅದು ಕರೆದ ತಕ್ಷಣ ಏನೋ ಒಂದು ದೊಡ್ಡಾಗಿದೆ ಅಂತ ಒಂದು ವೈಭವೀಕರಣ ಮಾಡೋದು ಅವಶ್ಯಕತೆ ಇಲ್ಲ. ಅದರಲ್ಲಿ ವಿಂಗೆ ಡೈರೆಕ್ಟರ್ ಆಫ್ ದಿ ಆರ್ಗನೈಸೇಷನ್ ಇದು ಒಂದು ಸಿನಿಮಾದ ಬಗ್ಗೆ ಅವ್ರು ಕೂರಿಸಿ ಒಂದು ಫಾರ್ಮಲ್ ಟಾಕ್ಸ್ ಕರೆಸಿರ್ಬೋದು, ಇನ್ನೇ ಬೇರೆ ಥರ ಇರಲ್ಲ. ಅದು ಬಂಡವಾಳಗಳು ಹಾಕಿ ದುಡ್ಡುಗಳನ್ನು ಹಾಕಿ ಅವ್ರನ್ನ ಪ್ರೆಡಿಕ್ಟ್ ಮಾಡಿದ್ರಾ ಈ ಥರ ಆಗತ್ತೆ ಅಂತ? ಯಾರು ನೋಬಡಿ ಕ್ಯಾನ್ ಪ್ರೆಡಿಕ್ಟ್ ಟುಮಾರೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಲ್ವಾ? ಅದೇ ಮಿಲ್ನಾ ಪ್ರಕಾಶ್ ಇವನದು ಎಜುಕೇಟೆಡ್ಡು ಆ್ಯಂಡ್ ವೆಲ್ ಡಿಗ್ನಿಫೈಡ್ ಮ್ಯಾನು. ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಮಿಲನ ಅಂತ ಸಿನಿಮಾನೇ ಮಾಡಿದ್ದಾರೆ. ಎಂಥ ಸಿನಿಮಾ ಅದು. ಅವ್ರಿಗೆ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಮೋಸ್ಟ್ಲಿ ಹೈಲಿ ವೆಲ್ ಎಜುಕೇಟೆಡ್, ಇದು ಕ್ವಾಲಿಫೈಡ್ ಮ್ಯಾನ್. ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ನಮಗೆ ಅನಿಸುತ್ತೆ ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ, ಅದನ್ನು ಉಳಿಸುವಂಥ ಕೆಲಸ ವಾಣಿಜ್ಯ ಮಂಡಳಿ ಬಿಂಗ್ ಎ ಆರ್ಗನೈಸೇಷನ್ ವಿ ಶುಡ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್. ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಸರ್. ಯಾಕಂದ್ರೆ ಅವ್ರು ಕೇಳಿದ ಪಕ್ಷ ನಮ್ಮ ಕಡೆಯಿಂದ ಏನು ಸಹಕಾರ ಮಾಡೋಕ್ಕೆ ಯಾವಾಗಲೂ 24% ಮಾಡೋಕ್ಕೆ ತಯಾರಿದ್ದೀವಿ. ಇಂಡಿಪೆಂಡೆಂಟ್ಲಿ ಇಫ್ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಥಿಂಗ್ ಲೆಟ್ ಹಿಮ್ ಹ್ಯಾಂಡಲ್, ದಟ್ ಇಸ್ ಆಲ್ಸೋ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಅವ್ರು ನಮ್ಮ ಬಂದು ಕೇಳಲೇಬೇಕು, ಮಾಡಲೇಬೇಕು, ಅದು ಮಾಡೋಕ್ಕೂ ಮರ್ಸಿ ಬೇಡ. ಇದರಲ್ಲಿ ಎಲ್ಲ ಅವ್ರು ಏನು ತೊಂದರೆ ಬಂದು ಅವರೇ ಹ್ಯಾಂಡಲ್ ಮಾಡ್ಕೋಬೇಕು, ಅವರಿಗೆ ಕಷ್ಟ ಬರೋದು. ದುಡ್ಡು ಕಾಸು, ಹಣ ವ್ಯವಹಾರ ವ್ಯವಸ್ಥೆ ಅವ್ರಿಗೆ ಗೊತ್ತಿರುತ್ತೆ. ಇನ್ನು NM ಸುರೇಶ್ ಅವರು ಕೂಡ ಎಕ್ಸ್ಕ್ಯೂಸ್ ಮೀ ಸೇರಿದಂತೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದಂಥ ಒಬ್ಬ ನಿರ್ಮಾಪಕರು. ಹಾಗಾಗಿ ನೀವು ಕೂಡ ದರ್ಶನ್ ಅವರಿಗೆ ಡೇಟ್ಸ್ ಪಡ್ಕೊಂಡಿದ್ರಿ, ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದು ನಾನೆಲ್ಲೂ ಹೇಳಿರಲಿಲ್ಲ, ಆದರೂ ಕೂಡ ಸತ್ಯ ಅದು. ನಾನು ಅಡ್ವಾನ್ಸ್ ಕೊಡಿಸಿ ಸತ್ಯ, ಸಿನಿಮಾ ಮಾಡಬೇಕು ಅನ್ನೋ ಸತ್ಯ. ಸರ್, ಯಾವ ಸಿನಿಮಾ ಆದಮೇಲೆ? ಐ ಥಿಂಕ್ ಚೆಲುವೆ ನಿನ್ನ ನೋಡಲು ಆದಮೇಲೆ ಆವಾಗ ನಂಗೆ ಸಮಸ್ಯೆ ಸಿಕ್ಕಾಕೊಂಡೆ. ನಾನು ಹ್ಯಾಡ್ ಎ ಸಿವಿಯರ್ ಫೈನಾನ್ಷಿಯಲ್ ಪ್ರಾಬ್ಲಮ್ಮು. ನಾನು ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ, ನಾನು ಹಿಂಗೆ ಮಾಡೋಕ್ಕಾಗ್ತಾಯಿಲ್ಲ, ನಾನು ಇಫ್ ಇಟ್ ಇಸ್ ಪಾಸಿಬಲ್ ಕೈಂಡ್ಲಿ ರಿಟರ್ನ್ ಮೈ ಅಡ್ವಾನ್ಸ್ ಹೇಳಿದಾಗ ಅವರು ಏನು ಅನಿಸ್ತೇನೋ ನನಗೆ, ನಾನು ನೋಡಿದ ಮೇಲೆ ನನ್ನ ಬಗ್ಗೆ ಭಾಳ ಗೌರವ ಇದೆ, ಭಾಳ ವಿಶ್ವಾಸದಿಂದ ಎಲ್ಲಿ ಸಿಕ್ಕರು ನನಗೆ ಮಾತಾಡ್ತಾರೆ. ಮೊನ್ನೆ ಕಾಟೇರ ಸಿನಿಮಾದಲ್ಲೂ ನೋಡಿದೆ ನಾನು, ಎಷ್ಟು ಚೆನ್ನಾಗಿ, ಎಷ್ಟು ವಿಧೇಯತೆ ನಾನು ಮಾತಾಡ್ತು. ನನಗಂತೂ ಇಂಡಿವಿಜುವಲ್ ದಟ್ ಡೇ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಹಾರೈಸಿ ಆಶಿಸಿ ಸಿನಿಮಾ ಒಳ್ಳೇದಾಗಲಿ ಹೇಳಿಬಿಟ್ಟು ಬಂದಾಗ ನನಗೆ ಕೇಳಿದ ತಕ್ಷಣ ಕೂಡಲೇ ನಾನು ಏನು ಕೊಟ್ಟರು ಅಮೌಂಟ್ ನನಗೆ ಕೊಟ್ಟಿದ್ದಾರೆ.
ಖುಷಿಯಿಂದ ಕೊಟ್ಟಿದ್ದಾರೆ. ಆ ದುಡ್ಡು ನನಗೆ ತುಂಬ ಒಳ್ಳೆಯದಾಯಿತು. ನನ್ನ ಬ್ಯಾಡ್ ಟೈಮಲ್ಲಿ ನನಗೆ ಬೇಕಾದ ಸಮಯ ನನಗೆ ಎಲ್ಲೂ ದುಡ್ಡು ಹುಟ್ಟದೇ ಇರೋ ಟೈಮಲ್ಲಿ ಆ ದುಡ್ಡು ನನಗೆಲ್ಲ OSSಲ್ಲಿ ನೀರು ಸಿಕ್ಕಂಗಾಯ್ತು. ಈಗ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ, ದರ್ಶನ್ ಅವರಿಗೆ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಮಾಡಲೇಬೇಕು, ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಅದು ತಿರುಪತಿ ಹುಂಡಿಗೆ ಹಾಕದಂತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದೆ. ಆದರೆ ನಿಮ್ಮ ವಿಷಯದಲ್ಲಿ ಅದು ಉಲ್ಟಾ ಆಗಿದೆ ಅಂತಕ್ಕಂಥದ್ದು. ಸರ್, ಜನ ಏನೇನೋ ಹೇಳ್ತಾರೆ ಸರ್, ನಿಮ್ಗೆ ಯಾರ್ಯಾರು ಹೇಳಿದಾರ ನಂಗೆ ಹೇಳಿದಾರ ಅಂತ. ಸುಮ್ಮನೆ ಯಾಕೆ ಪ್ರೆಡಿಕ್ಟ್ ದಿ ಥಿಂಗ್ಸ್? ಶುಡ್ ಲೆಟ್ ಅಸ್ ನಾಟ್ ಪ್ರೆಡಿಕ್ಟ್ ದಿ ಥಿಂಗ್ಸ್. ಯಾರೋ ಬಂದು ಹೇಳಿದಾರ, ಧೈರ್ಯವಾಗಿ ಟಿ ವಿಲಿ ಬಂದು ಹೇಳಕ್ಕೆ ಹೇಳಿ. ನನಗಂತೂ ಹೇಳಿಲ್ಲ. ಸುಮ್ಮನೆ ಯಾರೋ ಎಲ್ಲೋ ಏನೋ ಮಾತಾಡ್ತಾರೆ, ನಾನು ಮಾತಾಡೋಣ ನಾನು ತಯಾರಿಲ್ಲ. ನಾನೊಬ್ಬ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್ ಇರೋನು, ನನಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ, ಸಮಾಜ ಸ್ಥಾನಮಾನ ಗೌರವ ಇದೆ. ನಾನೇನೋ ಐ ಡೋಂಟ್ ವಾಂಟ್ ಟಾಕ್ ಎನಿಥಿಂಗ್ ಲೈಸ್. ನಮಗಂತೂ ಹೇಳಿ ನಾವು ಕೇಳಿದ ತಕ್ಷಣ ಕೇಳ್ಕೊಡ ನಮ್ಗೆ ಕೊಟ್ಟಿದ್ದಾರೆ. ಆ ಹಣ ನಮ್ಗೆ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಆವತ್ತು ಸಂದರ್ಭದಲ್ಲಿ OSSಲ್ಲಿ ಪಾಂಡ್ ಇದ್ದಂಗೆ, ಮರುಭೂಮಿಯಲ್ಲಿ ಒಂದು ಪಾಂಡ್ಸ್ ಥರ ಅಂದರೆ ಲೆಕ್ಕ ಹಾಕಿ ನನಗೆ ಒಳ್ಳೆಯದಾಗಿದೆ. ಅಲ್ಲ, ಈಗ ತಪ್ಪು ಮಾಡಿಬಿಟ್ಟಿದ್ದಾರೆ, ಅವ್ರು ಹಂಗೆ ಮಾಡಿದ್ದಾರೆ ಅಂತ ನಾನೇನೋ ದೂಷಣೆ ಮಾಡೋಕ್ಕಿಲ್ಲ. ಕಾನೂನು ಪ್ರಕಾರ ತಪ್ಪು ಮಾಡೋದಕ್ಕೆ ಕಾನೂನು ಏನಿದೆ, ಟೇಕ್ ಇಟ್ಸ್ ಓನ್ ಕೋರ್ಸ್. ಚೆಲುವೆ ನಿನ್ನ ನೋಡಲು ಸಿನಿಮಾ ಆದ ಬಳಿಕ ನೀವು ಫೈನಾನ್ಷಿಯಲ್ ತುಂಬ ಕ್ರೈಸಿಸ್ ಆಗಿತ್ತು ನಿಮಗೆ. ಆ ಟೈಮಲ್ಲಿ ಅವ್ರು ರಿಟರ್ನ್ ಮಾಡಿರ್ತಕ್ಕಂಥದ್ದು ಅಫ್ಕೋರ್ಸ್ ನಿಮಗೆ ಒಳ್ಳೆಯದಾಗಿರುತ್ತೆ. ಮತ್ತೊಂದು ವಿಚಾರ ಕೇಳಲೇಬೇಕು, ಸಾರ್ಥಿ ಸಿನಿಮಾ 2011 ಬಂದಂಥ ಸಿನಿಮಾ. ಅವ್ರು ಆಗಷ್ಟೇ ಜೈಲಿಗೆ ಹೋಗಿ ಬಂದಿದ್ದರು ಕೌಟುಂಬಿಕ ಕಲಹಗಳಲ್ಲಿ. ಆ ಸಿನಿಮಾಗೂ ಕೂಡ ನೀವು ಬಹಳಷ್ಟು ಹೆಲ್ಪ್ ಮಾಡಿದ್ರಿ ಅಂತಕ್ಕಂಥದ್ದು, ಅನಿಮಲ್ ಸರ್ಟಿಫಿಕೇಟ್ ತಂದು ಕೊಡೋದಕ್ಕೆ. ಹೆಲ್ಪ್ ಅಲ್ಲ, ನಮ್ಮ ಸತ್ಯಪ್ರಕಾಶ್ ಅವರ ಆತ್ಮೀಯ ಸ್ನೇಹಿತ, ನಮ್ಮ ಸಹೋದರ ಸಮಾನರು. ಅವತ್ತು ದಿನ ನಾನು ಅಲ್ಲಿ ಗಾಂಧಿನಗರ ಇದ್ದಾಗ ನನಗೆ ಅವತ್ತು ಅನಿಮಲ್ದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂದಿರಲಿಲ್ಲ. ಅವತ್ತು ಹಣಕಾಸು ಕ್ಲಿಯರ್ ಆಗಿರಲಿಲ್ಲ. ನಾನು ಅನಿಮಲ್ ಸರ್ಟಿಫಿಕೇಷನಿಗೆ ನಾನೇ ಹೋದೆ, GP ಹೋಗ್ಬಿಟ್ಟು ಓಡೋದೆ. ಅಲ್ಲಿಂದ ಸಿಕ್ಕಿಲ್ಲ, ಗಾಡಿ ಬೇರೆ ಇಲ್ಲ. ಈ ಓಟು ರನ್ ಅಂದರೆ ನಾನು ಓಡೋಣಲ್ಲ, ನಾನು ಅವನು ಇಬ್ಬರು ಓಡೋಗಿ ಅದು ಸರ್ಟಿಫಿಕೇಟ್ ಬಂದ ಅದು ಇದೆಲ್ಲ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ರು. ಅದು ತಂದ ಮೇಲೆ ಸಂಸಾರ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ ಸಂಸಾರ ಸರ್ಟಿಫಿಕೇಟ್ ಕೊಟ್ಟಿರೋದು. ಅವತ್ತು ಆಗಿದ್ದು ಸ್ಟ್ರಗಲ್ ಎಷ್ಟಿತ್ತು ಅಂದರೆ ಅದು ಇತ್ತು, ಪ್ಲಸ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಕ್ಲಿಯರ್ ಆಗಿರಲಿಲ್ಲ. ಮಧ್ಯರಾತ್ರಿದಂಗೆ ಸೆಟ್ಲ್ ಮಾಡೋದು. ನಮ್ಮ ಆತ್ಮೀಯ ಸ್ನೇಹಿತ D ಸುರೇಶ್ ಗೌಡರು ಅವರು ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ ಫೈನಾನ್ಷಿಯಲಿ ಸಮಜಾಯಿಸಿ ಪೋಸ್ಟ್ಪೋನ್ ಮಾಡು, ಅದು ಜವಾಬ್ದಾರಿಗಳು ತೊಗೊಂಡು N ಕುಮಾರ್ ಡಿಸ್ಟ್ರಿಬ್ಯೂಷನ್ ಕೊಟ್ಟು ರಾತ್ರಿ ಇದೆಲ್ಲ ಹ್ಯಾಪನ್ಸ್ ಇದು ಮಿಡ್ ನೈಟ್. ಅವಾಗ ಬಹುಶಃ ಅವಾಗ ಇನ್ನೂ ಡಿಜಿಟಲೈಸೇಷನ್ ರೀಲ್ ಇತ್ತು. ಅವಾಗ ನೈಟ್ ಬೆಳಗಿನ ಜಾವ ಹೋಗಿ ಲ್ಯಾಬಲ್ಲಿ ಹೋಗಿ ತೊಗೊಂಡೋಗಿ ಪ್ರಿಂಟ್ಸ್ಗಳು ತೊಗೊಂಡು ರಿಲೀಸ್ ಮಾಡಿದ್ದು ನಾವು ನೋಡಿದ್ದೀವಿ. ವಿತ್ ಗಾಡ್ ಸ್ಟ್ರಗಲ್, ಗ್ರೇಟ್ ಹಾರ್ಡ್ಶಿಪ್. ನಾವು ಸತ್ಯಪ್ರಕಾಶ್ ಬೇರೆಯವ್ರ ಜಾಗದಲ್ಲಿದ್ದಿದ್ರೆ ಏನು ಬೇಕಾ ಮಾಡ್ಕೊಬೋದಾಯ್ತು. ಅಂಥ ಒಂದು ಟೆನ್ಷನ್ಸಲ್ಲಿ ರಿಲೀಸ್ ಆಯಿತು, ಪಿಕ್ಚರ್ ಹಿಟ್ಟಾಯ್ತಲ್ಲ ಸರ್. ಬಹುಶಃ ನಿಮಗೆ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಒಂದೊಳ್ಳೆ ಕಾಂಟ್ಯಾಕ್ಟ್ಸ್ ಇದ್ದಿದ್ದರಿಂದ ಅದು ಬೇಗ ಸಮಸ್ಯೆ ಇತ್ಯರ್ಥ ಆಗೋದಕ್ಕೆ ಸಾಧ್ಯವಾಯಿತು ಅನಿಸುತ್ತೆ. ಜೊತೆಗೆ ಸಾರ್ಥಿ ಸಿನಿಮಾದಲ್ಲಿ ಸಾಕಷ್ಟು ಕುದುರೆಗಳನ್ನ ಬಳಸಿದ್ರು, ಹಸುಗಳನ್ನ ಎಮ್ಮೆಗಳನ್ನೆಲ್ಲ ಬಳಸಿದ್ರು. ಅದೇ ನಿಮ್ಗೆ ಸಿನಿಮಾಗೆ ಕಂಟಕವಾಗಿತ್ತು ಆ ಟೈಮಲ್ಲಿ ಹೇಗೆ ಅಂತಕ್ಕಂಥ? ಸರ್, ಈಗ ಅನಿಮಲ್ ಸಂಸಾರದಿದೆಲ್ಲ ಅದು ತುಂಬ ಲಾಟ್ ಆಫ್ ಪ್ರೊಸೀಜರ್ಸ್ ಇದೆ. ಅದು ಡೇಟ್ ಫಿಕ್ಸ್ ಆಗಿದೆ, ರಿಲೀಸ್ ಮಾಡಲೇಬೇಕು, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ ಸಂಸಾರನವರು ದೇ ವಿಲ್ ನಾಟ್ ಗಿವ್ ಸರ್ಟಿಫಿಕೇಟ್. ಅವತ್ತು ತರೋವಂಥದ್ದು ಕೆಲಸ ಮಾಡೋದಕ್ಕೆ ನಾವು ಸಣ್ಣ ಪ್ರಯತ್ನ ಮಾಡಿರೋತ್ತು. ಅದು ನಂದೇನು ಸಿಕ್ಕಾಪಟ್ಟೆ ಮಾಡಿದ್ದೀನಿ, ನಾನು ಸಹಾಯ ಮಾಡಿದೆ ಅಂತ ಹೇಳ್ಬಾರ್ದು. ನನ್ನ ಆತ್ಮೀಯ ಸ್ನೇಹಿತ ಅವ್ರ ಟೆನ್ಷನ್ಸಿಗೆ ಯಾರಾದರೂ ಮಾಡಲೇಬೇಕು. ಅದಾದಮೇಲೂ ಕೂಡ ರಿಲೀಸ್ ಆಗಿ 3 ದಿನ ಕೂಡ ನಮ್ಮ ಮಾಧ್ಯಮದಲ್ಲೂ ಕೂಡ ಅವ್ರ ಜೊತೆ ಇದ್ದು ಮಾತುಕತೆ ಆಡಿ ಹೇಳಿ ಮಾತಾಡಿದ್ದುಂಟು. ಅವ್ರು ಒಳ್ಳೆಯದಾಯಿತು, ಭಗವಂತ ಕೈ ಹಿಡ್ದ. ಅದು ಇಲ್ಲ ಅಂದರೆ ಅವ್ರ ಪರಿಸ್ಥಿತಿ ಬೇರೆನೇ ಆಗಿರೋದು. ನೋಡಿ, ಇವತ್ತು ದೊಡ್ಡ ದುನಿಯಾ ವಿಜಯ್ ಸಿನಿಮಾ ಮಾಡ್ತಾಯಿದ್ದಾರೆ. ಬಹುಶಃ ಒಂದು 15-20 ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡ್ತಾರೆ ಅಂದರೆ ಅವತ್ತು ಆ ಟೈಮಲ್ಲಿ ಹಾಗೇನಾಗಿದೆ ಮಾಡಿ ಸಿನಿಮಾ ಮಾಡ್ತಾಯಿದ್ರ. ಅದರಿಂದ ನಿರ್ಮಾಪಕನಿಗೆ ಒಳ್ಳೆಯದಾಗಲಿ, ಡೆವಿಲ್ ಸಿನಿಮಾದ್ರಿಗೆ ಒಳ್ಳೆಯದಾಗಲಿ, ಅವ್ರು ಹಾಕಿದ ದುಡ್ಡು ಬರಲಿ ಅಂತ ನಾನೊಬ್ಬ ಪ್ರೊಡ್ಯೂಸರಾಗಿ ಅವ್ರಿಗೆ ಹಾರೈಸ್ತೀನಿ. ಭಗವಂತನೂ ಕೂಡ ಕೇಳ್ಕೊತೀನಿ. ಫೈನ್ ಸರ್, ಡೆವಿಲ್ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋದು ಆಶಯ ನಮಗೂ ಇದೆ. ಆದರೆ ಡೆವಿಲ್ ಸಿನಿಮಾಗೆ ಒಂದು ಟ್ಯಾಗ್ಲೈನ್ ಇದೆ, ಡೆವಿಲ್ ದ ಹೀರೋ ಅಂತಕ್ಕಂಥದ್ದು. ಬಟ್ ದರ್ಶನ್ ಅವರು ಈ ಥರದ ಒಂದು ಪ್ರಕರಣದಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ದು, ಅವರು ಸಿನಿಮಾದಲ್ಲಿ ಹೀರೋಯಿಸಮ್ ತೋರ್ಸಕ್ಕೆ ಹೋದರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನಿಸ್ತಿದೆಯಾ ಸರ್? ಸರ್, ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ, ಯಾಕಂದರೆ ಸಿನಿಮಾ ನಿರ್ಮಾಪಕ ಬಂಡವಾಳ ಆಗದೆ ಉಳಿಸ್ಬೇಕು ಅಂತ ಜನ ಅಕ್ಸೆಪ್ಟ್ ಮಾಡಲೇಬೇಕು. ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಿರ್ಮಾಪಕ ಪಾತಾಳಕ್ಕೆ ಹೋಗ್ತಾನೆ. ಉಳಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು? ತಾವೇ ಹೇಳಿ, ಅದಕ್ಕೇನು ಉತ್ತರ ಕೊಡಬೇಕು? ನಾನು ಬೀಗೆ ನನ್ನ ಕೈಲಿದೆ. ಅದು ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಭಗವಂತನ ಕೈಲಿದೆ, ಜನಗಳ ಕೈಲಿದೆ, ಪ್ರೇಕ್ಷಕರ ಕೈಲಿದೆ. ಅದೇ ಸೇಮ್ ಟೈಮ್ ಸಾರಥಿ ಕೇಸಲ್ಲೂ ಆಗಿತ್ತು. ಅವತ್ತು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅದೇ ಥರ ಆಗಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ ಸಿನಿಮಾ ರಿಲೀಸ್ ಆದರೆ ಅಷ್ಟೇ. ಫೈನ್ ಸರ್, ಸಾರಥಿ ಟೈಮಲ್ಲಿ ಆಗಿದ್ದ ಇನ್ಸಿಡೆಂಟೇ ಬೇರೆ. ಅದು ಕೌಟುಂಬಿಕ ಕಲಹಗಳು, ವೈಯಕ್ತಿಕ ಕುಟುಂಬದ ವಿಚಾರಗಳು, ಅದು ಬೇರೆ, ಇದು ಬೇರೆ. ಇದೊಂದು ದೊಡ್ಡ ತುಂಬ ಸೆನ್ಸಿಟಿವ್ ಕೇಸ್ ಇದು, ಅಂದರೆ ಕೊಲೆ ಕೇಸ್ ಇದು. ನಾನು ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್, ಇದು ಕೆದಗಿ ಡಿಗ್ ಮಾಡಿಬಿಡಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳೋಣ ಅಷ್ಟೇ. ಲೆಟ್ ಅಸ್ ನಾಟ್ ಡಿಗ್ ಮ್ಯಾಚ್ ಅಬೌಟ್ ದಿಸ್. ಅವ್ರಿಗೂ ತಂದೆ ತಾಯಿಗಳಿದ್ದಾರೆ, ಅವರು ಸತ್ತವರು ತಂದೆ ತಾಯಿಗಳಿದ್ದಾರೆ, ಅವ್ರವ್ರ ಭಾವನೆಗಳಿರ್ತಾರೆ, ಸಂಬಂಧ ರಿಲೇಟಿವ್ಸ್ ಇರ್ತಾರೆ. ನೋವು ಮಾಡೋ ಅಂಥ ಕೆಲಸ ನಾವು ಮಾಡೋದು ಬೇಡ. ಲೆಟ್ ಅಸ್ ಆಲ್ವೇಸ್ ಪ್ರೇ ಫಾರ್ ದಿ ಬೆಸ್ಟ್ ಆಫ್ ದಿ ಇಂಡಸ್ಟ್ರಿ.
ಇಂಡಸ್ಟ್ರಿ ಉಳಿಬೇಕು ಬೆಳಿಬೇಕು ಮಾಡಿದಾಗ ಕೆಲವು ಸಮಸ್ಯೆಗಳನ್ನು ನಾವೇ ಚರ್ಚೆ ಮಾಡಿ ಮಾಧ್ಯಮದವರು ಕೂಡ ಜವಾಬ್ದಾರಿ ತುಂಬ ಇದೆ. ದಯವಿಟ್ಟು ಅದನ್ನು ಖಂಡಿತವಾಗ್ಲೂ ನಮ್ಮ ಜವಾಬ್ದಾರಿನ ತುಂಬ ನೀಟಾಗಿ ನಾವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀವಿ ಅಂತಕ್ಕಂಥ ಇದು ರಾಜ್ಯದ ಜನತೆಗೂ ಇದೆ. ಸರ್, ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ನೀವು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ 5 ಲಕ್ಷ ನೀಡಿದ್ರಿ, ನಿಜವಾಗ್ಲೂ ಮಾನವೀಯತೆ ದೃಷ್ಟಿಯಿಂದ ನಿಮಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಟ್ ದ ಸೇಮ್ ಟೈಮ್ ಅನುಕುಮಾರ್ ಅಂತಕ್ಕಂಥ ಅವರ ತಂದೆ ಕೂಡ ತಿರೋದ್ರು, ಆರೋಪಿ. ಅವ್ರನ್ನ ಏನು ರೇಣುಕಾಸ್ವಾಮಿನ ಅಲ್ಲಿಂದ ಕಿಡ್ನಾಪ್ ಮಾಡೋದಕ್ಕೆ ಯಾರು ಸಾಥ್ ಕೊಟ್ಟಿದ್ರು, ಅನುಕುಮಾರ್ ಅವರ ತಂದೆ, ಅವರು ಕೂಡ ತನ್ನ ಮಗ ಅರೆಸ್ಟ್ ಆದ್ರು ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿ ತಿರೋದ್ರು. ಅವ್ರ ಕುಟುಂಬಕ್ಕೆ ಫಿಲ್ಮ್ ಚೇಂಬರ್ ಯಾಕೆ ಸರ್ ಸಹಾಯ ಮಾಡಲಿಲ್ಲ? ಸರ್, ಇಂಥ 1000 ಇನ್ಸಿಡೆಂಟ್ ಆಗ್ತವೆ. ಎಲ್ಲದಕ್ಕೂ ಫಿಲಮ್ ಚೇಂಬರ್ ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಉತ್ತರ ನಿಮ್ಮ ಕೈಲೇ ಇದೆ. ನೀವು ಅದು ಯಾವ ಥರ ಬಿಂಬಿಸಿದ್ರೆ ಗೊತ್ತು. ಮಾಧ್ಯಮದ್ರು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅದು ತುಂಬ ಚೆನ್ನಾಗಿ ಬಿಂಬಿಸಿದ್ದೀರಿ, ತುಂಬ ಚೆನ್ನಾಗಿ ಮಾತಾಡಿದರೆ, ಅದ್ರ ಬಗ್ಗೆ ತುಂಬ ಗೌರವ ಇದೆ. ಮಾಧ್ಯಮ ಇದು ವೆರಿ ಪವರ್ಫುಲ್ ಮೀಡಿಯಾ. ನಿಮ್ಮಿಂದ ಭಾಳಷ್ಟು ಜನಕ್ಕೆ ಮನೆ ಮನೆಗೆ ತಲುಪುವಂಥ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಾಧ್ಯಮಕ್ಕಿಂತ ಪವರ್ಫುಲ್ ಮೀಡಿಯಾ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಸಿನಿಮಾಗಳ ಮೂಲಕ ದರ್ಶನ್ ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾಗಳು ಬರಬೇಕು ಅನ್ನೋದು ನಮ್ಮ ಆಶಯ ಸರ್. ಖಂಡಿತವಾಗಲೂ ಬರುತ್ತೆ, ಯೋಚನೆ ಮಾಡಿಬಿಡಿ. ಒಳ್ಳೆಯದಾಗಲಿ ಅಂತ ನನಗೆ ಹಾರೈಸೋಣ, ಆಶಿಸೋಣ. ಒಟ್ಟಿಗೆ ಒಂದಾಗಿ ಒಗ್ಗಟ್ಟಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ NM ಸುರೇಶ್ ಅವರ ಮಂದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.